ಹೊಸ ವಿಷಯ ಏನೂ ಇಲ್ಲ. ಆದರೆ ನಾನು ಸಿಂಧು ಅವರು ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ಏನಿತ್ತು ಸಡನ್ ಟ್ರಿಪ್? ಕೇಳಿ ತುಂಬಾ ಸಂತೋಷ ಆಯ್ತು. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಅಂಕಲ್. ಜಾನು ಹೇಗಿದ್ದಾಳೆ? ಜಾನ್ವಿ ಇಸ್ ಫೈನ್. ಸಿಂಧು ಫೋನ್ ಕನೆಕ್ಟ್ ಆಗ್ತಿಲ್ಲ. ಸಿಂಧು ಅಲ್ಲೇ ಇದ್ರೆ ಕ್ಯಾನ್ ಐ? ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಇಲ್ಲೇ ಇದ್ದಾರೆ, ಕೊಡ್ತೀನಿ. ಸಿಂಧು, ಅಂಕಲ್ ನಿನ್ ಜೊತೆ ಮಾತಾಡ್ಬೇಕಂತೆ. ಮಾತಾಡಿ ಸಿಂಧು ಅವರೇ, ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಮಾತಾಡಿ. ಹಲೋ ಸಿಂಧು, ಮಾತಾಡಮ್ಮ. ಹಲೋ. ಸಿಂಧು, ನಿನ್ ಧ್ವನಿ ಕೇಳಿ ಎಷ್ಟೋ ವರ್ಷ ಆಗೋಯ್ತಮ್ಮ. ದಿನಾ ಬೆಳಗ್ಗೆ ನಿನ್ ಫೋನ್ ಬರ್ತಿತ್ತು, ಈಗ ನಿನ್ ಫೋನ್ ಬರ್ತಿಲ್ಲ. ಒಂದೊಂದ್ಸಲಿ ನನ್ನ ಫೋನ್ ಏನೋ ಕೆಟ್ಟೋಗಿದೆ ಅನ್ಸತ್ತೆ. ಯಾಕಮ್ಮ, ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ? ಅಟೆಂಡರ್ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತಮ್ಮ. ಧರ್ಮೇಂದ್ರ ದಿವಾನ್ ಮಗಳು ತನ್ನ ತಂದೆನೇ ಮೀರಿಸ್ಬಿಟ್ಲು ಅಂತ ಎಲ್ಲ ಮಾತಾಡ್ತಿದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ದೇವ್ರಂತ ನಿಮ್ಗೆ ನಾನು ಇಷ್ಟೊಂದು ಅವಮಾನ ಮಾಡಿದ್ರು, ನಿಮ್ ಟೆಂಡರ್ ಕಿತ್ಕೊಂಡಿದ್ರು, ನಿಮಗ್ ನನ್ ಮೇಲೆ ಕೋಪನೇ ಇಲ್ವಾ ಡ್ಯಾಡ್? ನಿಮ್ಮಂತ ಒಳ್ಳೆ ಮನುಷ್ಯನ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ ಪಾಪಿ ಜೊತೆ ಇಷ್ಟೊಂದು ಮಮಕಾರದಿಂದ ಮಾತಾಡ್ತಿದ್ದೀರಲ್ಲ, ಯಾಕೆ? ಸಿಂಧು, ಸಿಂಧು, ನಾನು ಮಾತಾಡ್ತಿರೋದು ಕೇಳಿಸ್ತಿದೀಯಾ? ನನಗ್ ತಡ್ಕೊಳಕ್ ಆಗ್ತಿಲ್ಲ. ನಿಮ್ ಪ್ರೀತಿ ಮುಂದೆ ಇದ್ಯಾವುದೋ ಬೇಡ ಡ್ಯಾಡ್. ಈಗ್ಲೇ ಎಲ್ಲ ನಿಮ್ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಸಿಂಧು, ಮಾತಾಡಮ್ಮ ಪ್ಲೀಸ್. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಮ್ಮ, ಐ ಕರೆಕ್ಟ್ ಮೈ ಸೆಲ್ಫ್. ನನಗೆ ಗೊತ್ತಮ್ಮ, ನೀನ್ ಕಾರಣ ಇಲ್ಲದೆ ಹೀಗೆಲ್ಲ ನಡ್ಕೊಳ್ಳಲ್ಲ ಅಂತ. ಪ್ಲೀಸ್ ಟೆಲ್ ಮೀ. ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡ. ವಿಷಯ ಏನೇ ಇದ್ರು ನಿಮ್ ಡ್ಯಾಡಿ ನಿನ್ ಜೊತೆ ಇರ್ತಾರೆ. ಇನ್ ನನ್ ಕೈಲಿ ತಡ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲ ಹೇಳ್ಕೊಂಡೇ ಬಿಡ್ತೀನಿ. ಡ್ಯಾಡ್, ಸರಿ ಆಯ್ತು. ಆಸ್ಕ್ ಹಿಮ್ ಟು ಕಾಲ್ ಮೀ ಬ್ಯಾಕ್.
ಹೇಳಮ್ಮ ನೀನು